ಸ್ಟಾಕ್ ಮಾರ್ಕೆಟಲ್ಲಿ ಯೂಸ್ ಮಾಡ್ತಕ್ಕಂಥ ಗ್ಯಾಪ್ ಅಪ್ ಅಂದ್ರೇನು ಹಾಗೆ ಗ್ಯಾಪ್ ಡೌನ್ ಅಂದ್ರೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಾನು ಪ್ರಾಕ್ಟಿಕಲ್ ಆಗಿ ಕೂಡ ನಿಮಗೆ ತೋರಿಸ್ತೇನೆ ಗ್ಯಾಪ್ ಅಪ್ ಅಂದ್ರೇನು ಹಾಗೆ ಗ್ಯಾಪ್ ಡೌನ್ ಅಂದ್ರೇನು, ಯಾವ ರೀತಿ ಅದು ಆಗಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ಪ್ರಾಕ್ಟಿಕಲಿ ಸ್ಕ್ರೀನಲ್ಲಿ ನೋಡ್ಬೋದು. ಸೊ ಮೊದಲಿಗೆ ನಾವೀಗ ಗ್ಯಾಪ್ ಅಪ್ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋದಾದ್ರೆ, ಯಾವುದೇ ಒಂದು ಸ್ಟಾಕ್ ಆಗಿರ್ಬೋದು ನಿನ್ನೆ ನಡೆದ ಮಾರ್ಕೆಟಲ್ಲಿ ಏನು ಕೊನೆಗೊಂಡಿರುವ ಬೆಲೆಗಿಂತ ಇಂದು ಹೆಚ್ಚಿನ ಬೆಲೆಗೆ ಏನಾದರೂ ಓಪನ್ ಆದರೆ ಅದನ್ನು ಗ್ಯಾಪ್ ಅಪ್ ಅಂತ ಅಂತಾರೆ. ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಪ್ರೀವಿಯಸ್ ಡೇ ಏನಾದರೂ ನಿಮಗೆ 100 ರೂಪಾಯಲ್ಲಿ ಕ್ಲೋಸ್ ಆಗಿದ್ರೆ ಇವತ್ತೇನಾದರೂ ಅದು 105 ರೂಪಾಯಿಗೆ ಆ ಪ್ರೈಸ್ ಓಪನ್ ಆದರೆ ಅದನ್ನು ನೀವು ಗ್ಯಾಪ್ ಅಪ್ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗೆ ಗ್ಯಾಪ್ ಡೌನ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಯಾವುದೇ ಒಂದು ಸ್ಟಾಕ್ ಅಥವಾ ಯಾವುದಾದ್ರೂ ಇಂಡೆಕ್ಸ್ ಕೂಡ ಆಗಿರ್ಬೋದು, ನಿನ್ನೆ ನಡೆದ ಮಾರ್ಕೆಟ್ನಲ್ಲಿ ಏನು ಕೊನೆಗೊಂಡಿರುತ್ತೋ ಆ ಬೆಲೆಗಿಂತ ಇಂದು ಕಡಿಮೆ ಬೆಲೆಗೆ ಏನಾದರೂ ಓಪನ್ ಆದರೆ ಅದನ್ನು ಗ್ಯಾಪ್ ಡೌನ್ ಅಂತಲೂ ಕೂಡ ಕರೀತಾರೆ. ಎಕ್ಸಾಂಪಲ್ ಆಗಿ ನೋಡೋದಾದರೆ, ಪ್ರೀವಿಯಸ್ ಡೇ ನೋಡ್ಬೋದು 100 ರೂಪಾಯಿದ್ದು ಇವತ್ತೇನಾದರೂ 195 ರೂಪಾಯಿಗೆ ಓಪನ್ ಆದರೆ ಅದನ್ನು ಗ್ಯಾಪ್ ಡೌನ್ ಅಂತಲೂ ಕರಿಬೋದು. ನಾವು ಈ ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನನ್ನು ಕಂಡುಹಿಡಿಯಲು ಸಾಧ್ಯ ಇಲ್ಲ. ಯಾಕೆಂದರೆ ಈ ವ್ಯವಹಾರ ನಡೆಯೋದು ಪ್ರೀ ಓಪನ್ ಮಾರ್ಕೆಟ್ನಲ್ಲಿ, ಅಂದರೆ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿ 9-8 ನಿಮಿಷಕ್ಕೆ ಇದು ಈ ಏನು ಪ್ರೀ ಮಾರ್ಕೆಟ್ ಅಲ್ಲಿ ನಡೆತಕ್ಕಂಥದ್ದು ಈ ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನನ್ನು ಕನ್ಸಿಡರ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ನಾವು ರಿಟೇಲ್ ಇನ್ವೆಸ್ಟರ್ಗಳಿಗೆ ಅದನ್ನು ಯಾವ ರೀತಿ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ಟೈಮಲ್ಲಿ ಆಗಿರ್ತಕ್ಕಂಥ ವ್ಯವಹಾರಕ್ಕೆ ಈ ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ನೋಡೋಣ ಬನ್ನಿ, ನಾವು ಚಾರ್ಟಲ್ಲಿ ಕೂಡ ಈ ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ಯಾವ ರೀತಿ ಆಗಿದೆ ಅನ್ನೋದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ. ನೋಡ್ಬೋದು ಇಲ್ಲಿ ಕ್ಯಾಂಡಲ್ಗಳು ಇದೆ. ಇಲ್ಲಿ ನೀವು ಆ ಕ್ಯಾಂಡಲ್ ಯಾವುದಿದೆ ಅದರ ಮೇಲೆ ನೀವು ಕರ್ಸರನ್ನು ಇಟ್ಟರೆ ಅದು ಯಾವ ಡೇಟು ಯಾವ ಟೈಮಿಂಗಲ್ಲಿ ಓಪನ್ ಆಗಿರೋ ಕ್ಯಾಂಡಲ್ ಅನ್ನೋದು ಇಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ಕ್ಯಾಂಡಲ್ ಮೇಲೆ ನಾನು ಅದನ್ನು ಇಟ್ಟಿದ್ದೀನಿ. ಇಲ್ಲಿ 19 ನವೆಂಬರ್ 2025 ಅಂದರೆ 15:25ಕ್ಕೆ ಓಪನ್ ಆದ ಕ್ಯಾಂಡಲ್ ಯಾವುದು 26,047ಕ್ಕೆ ಓಪನ್ ಆಗಿದೆ. ಅದಕ್ಕೆ ಕ್ಲೋಸ್ ಆಗಿರೋದು 26,052ಕ್ಕೆ ಕ್ಲೋಸ್ ಆಗಿದೆ. ಅದು ಎಲ್ಲಿ ಕಾಣುತ್ತೆ, ಮೇಲೆ ಕಾಣ್ತಾ ಇದೆ ನೋಡ್ಬೋದು. ಅವತ್ತಿನ ದಿನ ಏನು 15:25ಕ್ಕೆ ಅಂದರೆ 3 ಗಂಟೆ 25 ನಿಮಿಷಕ್ಕೆ ಓಪನ್ ಆದ ಕ್ಯಾಂಡಲ್ ಅದು ಬಂದ್ಬಿಟ್ಟು ಕ್ಲೋಸ್ ಆಗಿರೋದು 26,052 ರೂಪಾಯಿಗೆ ಕ್ಲೋಸ್ ಆಗಿದೆ. ಅದೇ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು, ನೆಕ್ಸ್ಟ್ ಕ್ಯಾಂಡಲ್ 20ನೇ ತಾರೀಕು 9:15ಕ್ಕೆ ಓಪನ್ ಆದ ಕ್ಯಾಂಡಲ್ ಬಂದ್ಬಿಟ್ಟು ಅದು ಓಪನ್ ಆಗಿರೋದು 26,132ಕ್ಕೆ. ನಾವು ಗ್ಯಾಪ್ ಅಪ್ ಅಂತ ಕರೀತಾರೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾಯಿಂಟ್ಗಳು ನೋಡ್ತಾ ಇರ್ಬೋದು, 47 ಪಾಯಿಂಟ್ಗಳ ಗ್ಯಾಪ್ ಅಪ್ ಕೂಡ ಈ ಸನ್ನಿವೇಶದಲ್ಲಿ ಆಗಿದೆ. ಇದನ್ನ ಗ್ಯಾಪ್ ಅಪ್ ಅಂತ ಅಂತಾರೆ. ಸೊ ಅದಾದ ನಂತರ ಗ್ಯಾಪ್ ಡೌನ್ ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಈಗ ನೋಡ್ಬೋದು ಇಲ್ಲಿ ಗ್ಯಾಪ್ ಡೌನ್ ಆದಂತ ಒಂದು ಸನ್ನಿವೇಶ ಇದೆ. ಇಲ್ಲಿ ನೋಡ್ಬೋದು, ನಾನು ಕರ್ಸರ್ ಅನ್ನ ಮೂವ್ ಮಾಡ್ತಾ ಇದ್ದೀನಿ. ಅದೇ 20ನೇ ತಾರೀಕು ಕ್ಲೋಸ್ ಆದಂತ ಮಾರ್ಕೆಟ್ ಕ್ಲೋಸ್ ಆದಂತ ಪ್ರೈಸ್ ಏನಿದೆ 26,192 ಇದೆ. ಅದೇ 21 ನವೆಂಬರ್ 9:15ಕ್ಕೆ ಮಾರ್ಕೆಟ್ ಓಪನ್ ಆದ ಪ್ರೈಸ್ ಏನಿದೆ 26,109 ಇದೆ. ಅಂದ್ರೆ 59 ಪಾಯಿಂಟ್ಗಳ ಗ್ಯಾಪ್ ಡೌನ್ ಕೂಡ ಆಗಿದೆ. ಇದನ್ನ ಈ ರೀತಿಯಾಗಿ ಗ್ಯಾಪ್ ಅಪ್ ಮತ್ತೆ ಗ್ಯಾಪ್ ಡೌನ್ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು.